15 ದಿನಗಳಿಂದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮೆಕ್ಕೆಜೋಳದ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರಕ್ಕಾಗಿ ಸಮಗ್ರ ರೈತ ಒಕ್ಕೂಟ ಮತ್ತು ರೈತ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇವೆ. ಅಹೋರಾತ್ರಿ ಧರಣಿಯನ್ನ ಮತ್ತು ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರದ ಯಾವುದೇ ಒಂದು ಕ್ರಮ ಆಗದೇ ಇರೋದನ್ನು ಖಂಡಿಸಿ ಶನಿವಾರ ರಾತ್ರಿ ವೇದಿಕೆಯಿಂದ ರಸ್ತೆಗೆ ಇಳಿದು ಡಾಕ್ಟರ್ ಕುಮಾರ ಮಹಾರಾಜ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಭಜನೆಯನ್ನು ಕೂಡ ಮಾಡಿದ್ದಾರೆ. ಆ ಭಜನೆಯನ್ನು ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಸರ್. ಈಗ ಸರ್ಕಾರ ಆದೇಶ ಪ್ರಕಾರ ಸೋಮವಾರ ಮಾಡ್ತೈತ್ರಿ. ಒಪ್ಪದ ನೀವು ಆ ಸೋಮವಾರ ಮಾಡ್ತೇವೆ ನಾವ್ ಅಂತೇಳಿ ಆಗಲ್ಲೇ ಬಂದಾಗ ಬರ್ದು ಮಾಡಿ ಕೊಟ್ಬಿಟ್ರಿ. ನಮ್ಮ ಕುಂದ್ರಿಸಿ ಸಾಲ ಹಾಕಿ ಅವ್ರಿಗೆ ನೋಡ್ರಿ ಸ್ವಲ್ಪ ಸರ್. ಅದ್ರೊಳಗ ಇನ್ನೊಂದು ಆದೇಶದೊಳಗೆ ಇನ್ನೊಂದು ಮೆನ್ಷನ್ ಮಾಡ್ರಿ. ಏನ್ ಮಾಡ್ರಿ ನೀವು ಒಬ್ಬ ರೈತ ಬರೀ 5 ಕ್ವಿಂಟಲ್ ಅಂತ ಮಾಡ್ರಿ. ಆ ಆದೇಶ ವಾಪಸ್ ತಗೊಳ್ರಿ ಸರ್. ಮುಂದದ ಚಲೋ ಮಾಡಿ ಅವ್ರು ಸ್ವಲ್ಪ ಸರ್ ಒಂದು 5 ನಿಮಿಷ ಹೋಗ್ಬೇಕು ಮಾತಾಡ್ಕೊಂಡು. ಉಪವಾಸ ಸತ್ಯಾಗ್ರಹ ಎಷ್ಟು ತ್ರಾಸ ಆಗ್ತಾ ಇದೆ ನಮಗಷ್ಟ ಒಳಗ್ಲರಿಗೆ ಅದ್ರ ಹೆಚ್ಚು ಕಡಿಮೆಯನ್ನ ನೀವು ತಲೆಗಿರಲಿ. ಮೊದಲು ನೀವು ಎಷ್ಟು ಸಮಯವನ್ನ ಮಾಡ್ಕೊಳ್ತಾ ನಿಮ್ಮ ಮೈ ಮೇಲೆ ನೀವೇ ಬಂಡೆಗಲ್ಲ ಅಂತ ಇದೆ. ನೀವು ನಾಳೆ ಮಾಡ್ರಿ, ನೀವು ಬೇಡ ಅನ್ನಲ್ಲ. ಏನ್ ಮಾಡ್ಕೊಂಡ್ಬರ್ತೀರಿ ಮಾಡ್ಕೊಂಬರ್ರಿ. ಖರೀದಿ ಕೇಂದ್ರ ನಾಳೆ ರೆಡಿ ಆಗ್ಲೇಬೇಕು. ಇಲ್ಲ ಸೋಮವಾರ ಮಾಡ್ತೀರಾ ಮಾಡ್ರಿ. ಆದ್ರೆ ಹೆಚ್ಚು ಕಡಿಮೆ ಏನಾದ್ರ ಅಂತಂದ್ರೆ ಅಲ್ಲಿವರೆಗೂ ಇವೆಲ್ಲ ರೋಡ್ ಬ್ಲಾಕ್. ಇವೆಲ್ಲ ರೋಡ್ ಬ್ಲಾಕ್ ಇವತ್ತು ಇಲ್ಲಿ ಬ್ಲಾಕ್ ಆಗಿದೆ. ನಾಳೆ ಅವೆಲ್ಲ ಊರವರೆಗೂ ಬಂದಾಗ್ತವೆ. ನಾಳೆ ನೆನಪಿನಾಗಿಟ್ಕೊಳ್ರಿ. ನೀವೇನ್ ಮಾಡ್ಕೊಂಡ್ ಬರ್ತೀರಿ ಮಾಡ್ಕೊಂಡ್ಬರ್ರಿ. ನಿಮ್ಗೆ ಇಷ್ಟು ದಿನ ನಾವು ಗೌರವ ಕೊಡ್ತೀವಿ, ಪ್ರೀತಿ ಮಾಡಿ. ಆದೇಶ ಹೊರಬಿತ್ತು. ಈಗಾಗಲೇ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಸಂಬಂಧಪಟ್ಟಂತೆ ಈಗಾಗಲೇ ರೈತರದ್ದು ಹಲವಾರು ಮನವಿಗಳನ್ನ ಈಗಾಗಲೇ ನಾವು ಸರ್ಕಾರಕ್ಕೆ ಕಳಿಸಿದ್ವಿ. ಅದರ ಜೊತೆಗೆ ಲಕ್ಷ್ಮೇಶ್ವರದಲ್ಲಿ ಈಗಾಗಲೇ ರೈತರ ಹೋರಾಟ ನಡೀತಾ ಇದೆ. ಇಲ್ಲಿ ಅತ್ಯಂತ ತುರ್ತಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಮತ್ತು ಇದನ್ನ ಮೊದಲು ಆದ್ಯತೆಯನ್ನು ತಗೊಂಡು ಮಾಡಬೇಕಂತ ಈಗಾಗಲೇ ನಾವು DC ಅವರಾಗಲಿ ನಾನಾಗಲಿ AC ಅವರಾಗಲಿ ಈಗಾಗಲೇ ಸರ್ಕಾರದ IAS ಅಧಿಕಾರಿಗಳ ಜೊತೆ ಈಗಾಗಲೇ ಮಾತನಾಡಲಾಗಿತ್ತು. ಅದರಲ್ಲಿ ಏನಾಗಿದೆ ಗೊತ್ತಿಲ್ಲ. ಏಕಾಏಕಿ ಅದರಲ್ಲಿ ತಮ್ಮ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಂಬಂಧಪಟ್ಟಂಗೆ ಸರ್ಕಾರದ ಹಂತದಲ್ಲಿ ಅದು ಬಿಟ್ಟೋಗಿದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಮತ್ತು AC ಅವರಿಗೆ ಮತ್ತು SP ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಈಗಾಗಲೇ ಬಿಟ್ಟೋಗಿದ್ದನ್ನ ಮಾಡಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇದೆ, ನಾಳೆ ನಾನು ಬರ್ತೀನಿ, ಅದು ಸಂಬಂಧಪಟ್ಟಂಗೆ ಮಾಡಿಫಿಕೇಶನ್ ಮಾಡಿಸೋಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಷಯದ ತಮ್ಮ ಹತ್ರ ಬಂದು ವಿಷಯವನ್ನು ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ. ಆದ್ರಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಂಬಂಧಪಟ್ಟಂಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಏನು ಮಾತಾಡಿಕೊಂಡು ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.